ಮೊದಲನೇ ಪ್ರಶ್ನೆ, ಕೃಷ್ಣದೇವರಾಯನು ತನ್ನ ಆರಂಭಿಕ ಶಿಕ್ಷಣವನ್ನು ಯಾರಿಂದ ಪಡೆದನು? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಯಸಂ ಅಯ್ಯಪ್ಪ ಅರಸರವರಿಂದ. ನೆಕ್ಸ್ಟ್ ಕ್ವಶನ್, ರಜಪೂತರ ಅಗ್ನಿಕುಲ ಸಿದ್ಧಾಂತವು ಯಾವುದರಲ್ಲಿ ಉಲ್ಲೇಖಿತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚಾಂದ್ ಬರ್ದಾಯಿ. ಪ್ರಶ್ನೆ ಸಂಖ್ಯೆ 3, ವಿಜಯನಗರ ಅರಸ ಎರಡನೇ ಹರಿಹರನ ಪ್ರಸಿದ್ಧ ದಂಡನಾಯಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮುದ್ದ ದಂಡನಾಯಕ. ನೆಕ್ಸ್ಟ್ ಕ್ವಶನ್, ಅಫ್ಘಾನಿಸ್ತಾನದ ಈಶಾನ್ಯ ಭಾಗದ ಈ ಕೆಳಗಿನ ಯಾವ ನಿವೇಶನ ಹರಪ್ಪ ನಾಗರಿಕತೆ ಕಾಲದ ಮುಖ್ಯ ವ್ಯಾಪಾರ ಸ್ಥಳವಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಶೋರ್ತುಗೈ. ಪ್ರಶ್ನೆ ಸಂಖ್ಯೆ 5, ಇತ್ತೀಚೆಗೆ ಬಿಡುಗಡೆಯಾದ ಆಮಂತ್ರಣ ಪೋರ್ಟಲ್ನ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ ಎ, ಆಹ್ವಾನ ನಿರ್ವಹಣೆ. ನೆಕ್ಸ್ಟ್ ಕ್ವಶನ್, ಮುಂದಿನ ಹಣಕಾಸು ವರ್ಷದಿಂದ ನಿರುದ್ಯೋಗಿ ಯುವಕರಿಗೆ ಮಾಸಿಕ ಭತ್ಯೆ ನೀಡಲು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಛತ್ತೀಸ್ಗಢ ರಾಜ್ಯ ಸರ್ಕಾರ. ಪ್ರಶ್ನೆ ಸಂಖ್ಯೆ 7, ಸುದ್ದಿಯಲ್ಲಿ ಕಂಡ ಒಡಿಶಾ ಪೋರ್ಟ್ ಸಿಟಿ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಉಕ್ರೇನ್. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡವರ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕ ರಚನೆಯಾಯಿತು. ಸರಿಯಾದ ಉತ್ತರ ಆಪ್ಷನ್ ಬಿ, ಫಜಲ್ ಅಲಿ ಆಯೋಗದ ವರದಿಯ ಮುಖಾಂತರ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಾರ್ವಜನಿಕ ಆರೋಗ್ಯ. ನೆಕ್ಸ್ಟ್ ಕ್ವಶನ್, ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜ್ಯ ಸರ್ಕಾರ. ಪ್ರಶ್ನೆ ಸಂಖ್ಯೆ 11, ಸುವರ್ಣ ಕ್ರಾಂತಿ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆಯಾದದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ತೋಟಗಾರಿಕೆಯಲ್ಲಿ. ನೆಕ್ಸ್ಟ್ ಕ್ವಶನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಶಕ್ತಿಕಾಂತ ದಾಸ. ಪ್ರಶ್ನೆ ಸಂಖ್ಯೆ 13, ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ವಿ.ಕೆ.ಆರ್. ರಾವ್. ಪ್ರಶ್ನೆ ಸಂಖ್ಯೆ 14, ವಿಜಯ್ ಕೇಳ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಯಾವುದಕ್ಕೆ? ಸರಿಯಾದ ಉತ್ತರ ಆಪ್ಷನ್ ಸಿ, ತೆರಿಗೆ ಸುಧಾರಣೆಗೆ. ನೆಕ್ಸ್ಟ್ ಕ್ವಶನ್, ಕೈಗಾರಿಕರಣಗೊಳಿಸಿರಿ ಇಲ್ಲವೇ ವಿನಾಶ ಎಂಬ ಘೋಷವಾಕ್ಯವನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೆ ಸಂಖ್ಯೆ 16, ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯ ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್.ಕೆ. ಷಣ್ಮುಗಂ ಚೆಟ್ಟಿ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMFನ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಾಷಿಂಗ್ಟನ್ ಡಿ.ಸಿ. ನೆಕ್ಸ್ಟ್ ಕ್ವಶನ್, ಯಾರು ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಸರ್ಕಾರದ ಹಣಕಾಸು ಮಂತ್ರಿಮಂಡಲ. ನೆಕ್ಸ್ಟ್ ಕ್ವಶನ್, ನಿರ್ಮಲ ಗ್ರಾಮ ಪುರಸ್ಕಾರವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಒಟ್ಟು ನೈರ್ಮಲ್ಯ ಚಳವಳಿ. ನೆಕ್ಸ್ಟ್ ಕ್ವಶನ್, ಸಿರಿ ಸಂಪಿಗೆ ನಾಟಕದ ಕರ್ತೃ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರಶೇಖರ್ ಕಂಬಾರವರು. ಪ್ರಶ್ನೆ ಸಂಖ್ಯೆ 21, ರಾಜತರಂಗಿಣಿ ಇದು ಯಾರ ಕೃತಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಕಲ್ಹಣ ರಾಜತರಂಗಿಣಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಯಾವ ಸ್ಥಳದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ,
ಅಂಕೋಲಾದಲ್ಲಿ. ಪ್ರಶ್ನೆ ಸಂಖ್ಯೆ 23. ಧನ ಮಸೂದೆಯು ಪ್ರಾರಂಭವಾಗುವುದು. ಸರಿಯಾದ ಉತ್ತರ ಆಪ್ಷನ್ ಸಿ, ಲೋಕಸಭೆಯಲ್ಲಿ ಮಾತ್ರ. ನೆಕ್ಸ್ಟ್ ಕ್ವಶನ್. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಈ ಕವಿಯನ್ನು ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. ಸೇಬು ಕತ್ತರಿಸಿದಾಗ ಕಂದು ಬಣ್ಣವಾಗಲು ಕಾರಣವೇನು? ಸರಿಯಾದ ಉತ್ತರ ಆಪ್ಷನ್ ಎ, ಉತ್ಕರ್ಷಣ. ನೆಕ್ಸ್ಟ್ ಕ್ವಶನ್. ಅಂಟಾರ್ಟಿಕಾದಲ್ಲಿ ಭಾರತದ 3ನೇ ಸಂಶೋಧನೆ ಕೇಂದ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತಿ. ಪ್ರಶ್ನೆ ಸಂಖ್ಯೆ 27. ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ಯುರೋಪಿಯನ್ ಅಲ್ಲದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಕ್ವಶನ್. ಮೊಟ್ಟ ಮೊದಲ ಕಾರ್ಖಾನೆ ಕಾಯ್ದೆಯು ಯಾವಾಗ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಆಪ್ಷನ್ ಬಿ, 1881ರಲ್ಲಿ. ಪ್ರಶ್ನೆ ಸಂಖ್ಯೆ 29. ಲಂಡನ್ನಿನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ಯಾಮ್ಜಿ ಕೃಷ್ಣಮೂರ್ತಿಯವರು. ಕೊನೆಯ ಪ್ರಶ್ನೆ. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, 1ನೇ ರಾಜರಾಜ ಚೋಳ.